ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ ವರ್ಷದ ಏನು ನೇಮಕಾತಿಗಳ ಆರಂಭ ಅಂದ್ರೆ ಸರ್ಕಾರ ರಿಕ್ರೂಟ್ಮೆಂಟ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಈಗ ಆಲ್ರೆಡಿ ಒಳ ಮೀಸಲಾತಿ ಪ್ರಕ್ರಿಯೆ ಮುಗಿಸಿ ಸ್ಟಾರ್ಟ್ ಮಾಡ್ತಾ ಇದೆ. ಬಟ್ ಮೊದಲು ನೇಮಕಾತಿ ಆಗೋದೇ ಪೊಲೀಸ್ ಇಲಾಖೆದು ಅನ್ನೋದು ಮಾಹಿತಿ ಇದೆ. ಅದು 2,000ಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು. ಸೊ ಇದರಲ್ಲಿ KSRP ಇದೆ, CRDR, ಸಿವಿಲ್ PC ಇದೆ, ಎಲ್ಲವೂ ಕೂಡ ಹುದ್ದೆಗಳಿದೆ. ಈಗ ಆಲ್ರೆಡಿ ಅದು ಹುದ್ದೆಗಳ ವರ್ಗೀಕರಣದ ಪಟ್ಟಿಯನ್ನು ನೀವು ನೋಡಿರ್ತೀರಾ. ಬಟ್ ಎಲ್ಲದಕ್ಕಿಂತ ಪ್ರಮುಖವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅನ್ನೋದು ಮಧ್ಯಮ ಬಡ ವರ್ಗದ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲುವಂತ ಹುದ್ದೆ. ಇವತ್ತು ಅದೆಷ್ಟೋ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಮಗ ಒಂದು PC ಹುದ್ದೆ ಪಡೆದ್ರು ಕೂಡ ಆ ಕುಟುಂಬವನ್ನ ಸರಾಗವಾಗಿ ನಡೆಸ್ಕೊಂಡು ಹೋಗುವಂತ ಶಕ್ತಿ ಇರುತ್ತೆ. ಅಂಡ್ ಬಡ ಕುಟುಂಬಕ್ಕಂತೂ ಅದೇ ದೊಡ್ಡ DC ಹುದ್ದೆ ಇದ್ದಂಗೆ. ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ನೋಟಿಫಿಕೇಶನ್ ಆಯ್ತು ಅಂದ್ರೆ ಲಕ್ಷಾಂತರ ಜನ ಅಭ್ಯರ್ಥಿಗಳು ನಮ್ಮ ರಾಜ್ಯದಲ್ಲಿ ಅರ್ಜಿ ಹಾಕುವಂತವ್ರು ಇದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಆ ರೀತಿಯಾದಂತ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಈಗ ಬೇರೆ ಬೇರೆ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಹುದ್ದೆಗಳೆಲ್ಲ ಭ್ರಷ್ಟಾಚಾರ ಏನೇನೋ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಹಣ ಅಲ್ಲೆಲ್ಲ ನಡೆಯುತ್ತೆ. ಬಟ್ ಈ ಹುದ್ದೆದು ಹಂಗಲ್ಲ. ಒಂದೇ ವರ್ಷದಲ್ಲಿ ಕ್ವಿಕ್ ಆಗಿ ನೇಮಕಾತಿ ಪ್ರೊಸೆಸ್ ಮುಗಿದು ಆಯ್ಕೆ ಆಗುವಂತ ಹುದ್ದೆ. ಹಂಗಾಗಿ ಹಲವಾರು ಜನ ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇರ್ತಾರೆ ಇದಕ್ಕೆ. ಧಾರವಾಡ, ಬೆಂಗಳೂರು, ವಿಜಯಪುರದಲ್ಲಿ ಲಕ್ಷಾಂತರ ಜನ ಅಭ್ಯರ್ಥಿಗಳಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಆಸ್ಪಿರೆಂಟ್ಸ್. ಕಳೆದ ಕೋವಿಡ್ ಆದಮೇಲೆ ಯಾವ ನೋಟಿಫಿಕೇಶನ್ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಆಗಿಲ್ಲ. ಸೊ ಇದು ಒಂದು ಕಾರಣ. ಅಂಡ್ ಅದಾದ್ಮೇಲೆ ಈ ಒಂದು ವರ್ಷದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗ್ತಿತ್ತೇನೋ, ಬಟ್ ಒಳ ಮೀಸಲಾತಿಯಿಂದಾಗಿ ಸ್ಟಾಪ್ ಆಗಿತ್ತು ರಿಕ್ರೂಟ್ಮೆಂಟ್ಗಳು. ಈ ಎಲ್ಲ ಕಾರಣಗಳನ್ನ ಮುಂದಿಟ್ಕೊಂಡು ನೋಡಿದ್ರೆ ಖಂಡಿತವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಕೊಡಬೇಕು. ಒನ್ ಟೈಮ್ಗ ಅಲ್ಲ, ಪರ್ಮನೆಂಟ್. ಯಾಕೆ ಅನ್ನೋದಕ್ಕೆ ಕಾರಣವನ್ನು ನಾನು ಹೇಳ್ತೀನಿ. ಈ ಹಿಂದೆ ಇದು ಹಿಂದೂ ನಿನ್ನೆ ನಡೀತಾ ಇರೋ ಹೋರಾಟ ಅಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಸಡಿಲಿಕೆ ಮಾಡಬೇಕು ಅಂತ ಅಭ್ಯರ್ಥಿಗಳು ಸತತವಾಗಿ 4-5 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. 3/7/2020 ಒಂದು ಹೋರಾಟ ನಡೆಯುತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ. ಸೊ ಅವತ್ತು ಈಗಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿ ಇರ್ತಾರೆ. ಅವತ್ತು ಸ್ಥಳಕ್ಕೆ ಬಂದಂತವರು ಲಿಖಿತ ರೂಪದಲ್ಲಿ ಒಂದು ಬರವಣಿಗೆ ರೂಪದಲ್ಲಿ ಒಂದು ಬರ್ಕೊಟ್ಟು ಹೋಗ್ತಾರೆ. ಏನು ಅಂದ್ರೆ, ನಾವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ವಯೋಮಿತಿಯನ್ನು ನಾವು ಅಧಿಕಾರಕ್ಕೆ ಬಂದ್ರೆ OBC ಮತ್ತು SC/ST 33ಕ್ಕೆ ಹೆಚ್ಚಳ ಮಾಡ್ತೀವಿ, 33 ಇಯರ್ಸ್ಗೆ ಅಂತೇಳಿ ಒಂದು ಆಶ್ವಾಸನೆಯನ್ನು ಅವತ್ತು ಆ ಸ್ಥಳದಲ್ಲಿ ಕೊಟ್ಟು ಹೋಗಿದ್ರು ಅಭ್ಯರ್ಥಿಗಳಿಗೆ. ಅದಾದ್ಮೇಲೆ ಇನ್ನೊಂದು ಬಾರಿ 2024 ಸೆಪ್ಟೆಂಬರ್ 20ರಂದು ಒಂದು ಮಾಧ್ಯಮಗಳಿಗೆ ಹೇಳಿಕೆ ನೀಡುವ ಸಂದರ್ಭದಲ್ಲಿ GMಗೆ 30, SC/ST ಅಂಡ್ OBC ಅವರಿಗೆ 33 ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಬಟ್ ಅದು ಅಧಿಕೃತವಾಗಿ ಯಾವುದೇ ರಾಜ್ಯ ಪತ್ರದಲ್ಲಿ ಬರಲ್ಲ, ಅದೇನು ಆಗಲ್ಲ. ಸೊ ಇಲ್ಲಿವರೆಗೂ 2020ರಿಂದ 21, 22, 23, 24, 25 ಇಲ್ಲಿವರೆಗೂ ಕೂಡ ನೋಟಿಫಿಕೇಶನ್ ಇಲ್ಲ. ಸೊ ಈ ಎಲ್ಲ ಒಂದು ಕಾರಣದಿಂದ ಹಲವಾರು ಜನ ಅಭ್ಯರ್ಥಿಗಳು ಯಾರ್ಯಾರು GM ಆಗಿರ್ಬೋದು, OBC ಅಭ್ಯರ್ಥಿಗಳು ಕಾಯ್ತಾ ಇದ್ರು, ಅವರೆಲ್ಲರೂ ಏಜ್ ಲಿಮಿಟ್ ಮುಗಿದಿದೆ. ಸೊ ಈ ಬಾರಿ 2 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ನೇಮಕಾತಿಗೆ. ಬಟ್ ಪೊಲೀಸ್ ಕಾನ್ಸ್ಟೇಬಲ್ ಇನ್ನೂ ಡಿಕ್ಲರೇಷನ್ ಅಂದ್ರೆ ಅಧಿಕೃತವಾಗಿ ಆಗಿಲ್ಲ. ಅಂದ್ರೆ ಇನ್ನೂ ಹೆಚ್ಚುವರಿ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ನಿನ್ನೆ ನೀವೊಂದು ಹೇಳಿಕೆಯನ್ನ ಗಮನಿಸಿರಬಹುದು. ನಮ್ಮ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವ್ರದ್ದು ಒಂದು ಹೇಳಿಕೆ ಕೊಡ್ತಾರೆ. ಅವ್ರು ಹೇಳಿಕೆ ಕೊಡೋಕೆ ಸುಮಾರು 2-3 ವರ್ಷ ಆಯ್ತು ಬಿಡಿ. ಅದನ್ನೇ ಕೊಡ್ತಾನೆ ಇದ್ದಾರೆ, ನಾವು ಮಾಡ್ತೀವಿ, ನೋಡ್ತೀವಿ, ಚರ್ಚೆ ಅಲ್ಲ. ಆಲ್ರೆಡಿ ಅದರಲ್ಲಿ ಇದೆ. ಅಭ್ಯರ್ಥಿಗಳು ಸಾವಿರಾರು ಬಾರಿ ನಿಮ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ರಾಜ್ಯದಲ್ಲಿ ಎಷ್ಟಿದೆ, ಏನಿದೆ ಅನ್ನೋ ಮಾಹಿತಿ ಇದೆ. ಅದನ್ನ ನೋಡಿ ನೀವೊಂದು ಪತ್ರ ಬರೆದು ಸಂಬಂಧಪಟ್ಟ ಇಲಾಖೆಗೆ ವೇಗವಾಗಿ ಅದನ್ನು ಮಾಡಿಸೋದು ಬಿಟ್ಟು ಇನ್ನು ನೋಡ್ತೀವಿ, ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು ನೋಡಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಅನ್ಸುತ್ತೆ. ಈಗಾಗಲೇ ಈ ವಿಷಯದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಕೂಡ ಆಗೋಗಿದೆ. ಇನ್ನು ನೀವು ಏನಾದ್ರೂ ಮಾಡಿ ಅವಕಾಶವನ್ನು ಕೊಡಿಸ್ಬೇಕು. ದಿನನಿತ್ಯ ನನಗೆ ಮಿನಿಮಮ್ 10-15 ಜನ ಅಭ್ಯರ್ಥಿಗಳಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಅವರು ಸಿಗ್ತಾ ಇರ್ತಾರೆ. ನನ್ನ ಸ್ನೇಹಿತರು ಕೂಡ ಹಲವಾರು ಜನ ಹಿರಿಯರು, ನನ್ನ ಸಹೋದರರಿದ್ದಾರೆ. ಅವ್ರದ್ದು ಪಾಪ ಏಜ್ ಲಿಮಿಟ್ ಮುಗಿದಿದೆ, ಓದ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ. ಅಂಡ್ ಮುಂಬರುವ ಪೀಳಿಗೆಯಲ್ಲೂ ಕೂಡ ಹಲವಾರು ಜನರಿಗೆ ಅವಕಾಶಗಳು ಸಿಗುತ್ತೆ. ಇವ್ರು ನೋಟಿಫಿಕೇಶನ್ ಮಾಡ್ತಾರೆ, ಮತ್ತೆ 3-4 ವರ್ಷ ಆಗಲ್ಲ, ಅಷ್ಟೊತ್ತಿಗೆ ಹಲವಾರು ಜನರಿಗೆ ಅವಕಾಶ ವಂಚಿತರಾಗ್ತಾರೆ. ಸೊ ಅದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಖಂಡಿತವಾಗಿಯೂ PCಗೆ ಕೊಡಬೇಕು. ಅಂಡ್ ಕೊಡುವುದಕ್ಕಿಂತ ಬಿಫೋರ್ ಯಾವ್ಯಾವ ರಾಜ್ಯದಲ್ಲಿ GM ಮತ್ತು OBC ಅವರಿಗೆ ಎಷ್ಟೆಷ್ಟಿದೆ ಏಜ್ ಲಿಮಿಟ್ ಅನ್ನೋದನ್ನ ನೋಡೋಣ. ಮಹಾರಾಷ್ಟ್ರದಲ್ಲಿ GM ಕ್ಯಾಂಡಿಡೇಟ್ಗಳಿಗಾದ್ರೆ ಸಾಮಾನ್ಯ ವರ್ಗಕ್ಕೆ 31 ವರ್ಷ ವಯೋಮಿತಿ ಇದೆ, ಅಂದ್ರೆ ಲಿಮಿಟ್, ಏಜ್ ಲಿಮಿಟ್. OBC ಮತ್ತು SC/ST ಗೆ 33 ಇದೆ. ಮಧ್ಯಪ್ರದೇಶದಲ್ಲಿ 33 GM ಅವ್ರಿಗೆ ಇದೆ,
38 OBC SC ಅವರಿಗಿದೆ. ನಮ್ಮ ನೆರೆ ತೆಲಂಗಾಣದಲ್ಲಿ 31 ಇದೆ GM ಅವರಿಗೆ, 31 years ಅಲ್ಲಿವರೆಗೂ ಪರೀಕ್ಷೆ ಬರೀಬಹುದು ಅವರು. ಅಂಡ್ 33 OBC SC ಅವರಿಗಿದೆ. ಆಂಧ್ರ ಪ್ರದೇಶದಲ್ಲಿ GM ಅವರಿಗೆ 27 ಇದೆ, OBC SC ಅವರಿಗೆ 33 ಇದೆ. ತೆಲಂಗಾಣದಲ್ಲೂ ಅಷ್ಟೇ 28, 33 ಇದೆ. ಉತ್ತರ ಪ್ರದೇಶದಲ್ಲೂ ಅಷ್ಟೇ GMಗೆ 30 ಇದೆ, OBC SCಗೆ 34 ಇದೆ. ಸೊ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಲಿಸಿದ್ರೆ ಎಲ್ಲ ರಾಜ್ಯಗಳಲ್ಲೂ ಮಿನಿಮಮ್ 33 years ಇದ್ದೇ ಇದೆ. ಬಟ್ ನಮ್ಮಲ್ಲಿ ಇಲ್ಲ ನೋಡಿ, ಇದೇ ವಿಪರ್ಯಾಸ. ಸೊ ಇದನ್ನ ಗೃಹ ಸಚಿವರ ಗಮನಕ್ಕೆ ಹಲವಾರು ಬಾರಿ ತಂದಿದ್ದಾರೆ, ಒಂದು ಬಾರಿ ಅಲ್ಲ ಹಲವಾರು ಬಾರಿ ಕಾಲಿಗೆ ಬಿದ್ದು ಹೇಳಿದ್ದಾರೆ ಗೃಹ ಸಚಿವರಿಗೆ, ದಯವಿಟ್ಟು ಏಜ್ ಲಿಮಿಟ್ ಅನ್ನ ಹೆಚ್ಚಿಗೆ ಮಾಡಿಸ್ಕೊಡಿ ಅಂತ. ಇನ್ನೆಷ್ಟು ಬಾರಿ ಹೇಳ್ತಾರೆ? ಸೊ ಈ ಬಾರಿ ಏನಾದರೂ ಸರ್ಕಾರ ಮಾಡದೆ ಹಂಗೆ ನೇಮಕಾತಿ ಶುರು ಮಾಡಿದ್ರೆ ದೊಡ್ಡ ಮಟ್ಟದ ಅನ್ಯಾಯ ಅಂತೂ ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳು ಮಾಡ್ದಂಗೆ ಆಗುತ್ತೆ. ಮುಂಬರುವ ಚುನಾವಣೆಯಲ್ಲಿ ಅದು ಯಾರು ನಿಮ್ಗೆ ಓಟ್ ಹಾಕಲ್ಲ, ಅದಂತೂ ಸತ್ಯ. ಯಾಕಂದ್ರೆ ನೀವು ವಿದ್ಯಾರ್ಥಿ ಸ್ನೇಹಿಯಾಗಿ, ಜನರ ಸ್ನೇಹಿಯಾಗಿ, ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕಾದಂಥವ್ರು, ಅದನ್ನು ತಲೆಯಲ್ಲಿ ಇಟ್ಕೊಂಡು ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಸಮಾಜದ ಶ್ರೇಯೋಭಿವೃದ್ಧಿಗೆ ನೀವು ಶ್ರಮಿಸಿದಂತಾಗುತ್ತೆ. ಇಲ್ಲದೆ ಹೊರತು ತುಂಬಾ ಕಷ್ಟ ಇದೆ. ಒಂದು ಸಲ ನೀವು ಗೃಹ ಸಚಿವರೇ ನಿಮ್ಮ ತವರು ಜಿಲ್ಲೆ ತುಮಕೂರಿನ ಸಾರ್ವಜನಿಕ ಗ್ರಂಥಾಲಯಕ್ಕೆ ಹೋಗಿ ನೋಡಿ, ಎಷ್ಟು ಜನ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಓದೋ ಅಭ್ಯರ್ಥಿಗಳಿದ್ದಾರೆ, ಎಷ್ಟು ಪರಿಸ್ಥಿತಿ ಅವ್ರದ್ದು ಹೆಂಗಿದೆ ಆರ್ಥಿಕವಾಗಿ ಅನ್ನೋದನ್ನು ಕೇಳಿ ನೋಡಿ. ಅವ್ರದ್ದೆಲ್ಲ ಏಜ್ ಲಿಮಿಟ್ ಮುಗಿದೋಗಿದೆಯಾ, ಏನು ವಿಷಯ ಒಂದ್ಸಲ ವಿಚಾರಿಸಿ, ನಿಮ್ಮ ತವರು ಜಿಲ್ಲೆಯಲ್ಲಿ ಉತ್ತರ ಸಿಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಆದಷ್ಟು ಬೇಗ ಸರ್ಕಾರ ಈ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕು. ಇನ್ನೊಂದು ವಾರ ಅಥವಾ ಹೆಚ್ಚಂದ್ರೆ ಇನ್ನೊಂದು ವಾರದಲ್ಲಿ ಅಧಿಕೃತ ಆದೇಶ ಬಂದ್ರೆ ಅಭ್ಯರ್ಥಿಗಳು ಆರಾಮಾಗಿ ಓದ್ಕೊಳ್ತಾರೆ. ನೋಟಿಫಿಕೇಶನ್ ಕೂಡ ಆಗಲಿ, ಒಳ್ಳೇದಾಗಲಿ ಎಲ್ರಿಗೂ ಅಂತ ಹೇಳ್ತಾ ಧನ್ಯವಾದಗಳು.